ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ರಂಜಿತಾ. ವೆಲ್ಕಮ್ ಬ್ಯಾಕ್ ಟು ರಂಜಿತಾ ವ್ಲಾಗ್ಸ್. ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಂದರೆ ನಮ್ಮ ಪಯಣ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕಾಗಿ ಹೋಗಿದ್ವಿ. ತುಂಬ ವರ್ಷಗಳಿಂದ ಅಂದರೆ 2015ರಿಂದನೂ ಅಂದರೆ 12 ವರ್ಷ ಆಗೋಯಿತು. ಎಷ್ಟು ಸಲ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರೂ ಅದು ಕೂಡಿರಲಿಲ್ಲ. ಸೊ ಅದಕ್ಕೆ ಹೇಳ್ತಾರೆ ಅನಿಸುತ್ತೆ ಎಲ್ಲರೂ, ಯಾವಾಗ ನಾವು ಹೋಗ್ಬೇಕು ಅನಿಸುತ್ತೋ ಆವಾಗ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ. ರಾಯರಿಗೆ ಯಾವಾಗ ಆ ಭಕ್ತರನ್ನ ಕರೆಸ್ಕೊಬೇಕಂತ ಇರುತ್ತೋ ಆವಾಗಷ್ಟೇ ನಮ್ಮನ್ನು ಅವನು ಕರೆಸ್ಕೊಳ್ತಾನೆ ಅಂತ ಹೇಳ್ತಾರೆ. ಸೊ ನಮಗೂ ಇವತ್ತು ಹೋಗ್ಬೇಕಂತ ರೆಡಿ ಆಗಿದ್ವಿ, ಹೋದ್ವಿ. 11 ಗಂಟೆಯಿಂದ ಬೆಂಗಳೂರಿಂದ ಟ್ರೈನ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಟ್ರೈನ್ ಬೆಳಗಿನ ಜಾವ ಅಷ್ಟರಲ್ಲಿ ಟ್ರೈನಲ್ಲಿ ಹೋದ್ವಿ. ಅಲ್ಲಿಂದ ಆಟೋಗಳು ಸಿಗುತ್ತೆ. ಅಂದರೆ ಮಂತ್ರಾಲಯಕ್ಕೆ 7ರಿಂದ 8 ಕಿಲೋಮೀಟರ್ ದೂರ ಆಗುತ್ತೆ ರೈಲ್ವೆ ಸ್ಟೇಷನಿಂದ. ಸೊ ಅಲ್ಲಿ ಆಟೋಗಳಿಂದ ಮಾಡಿಕೊಂಡು ಹೋಗಿ ಫ್ರೆಶ್ ಅಪ್ ಆಗಿ ರೂಮ್ ಮಾಡಿಕೊಂಡು, ನದಿ ಹತ್ರಕ್ಕೇನು ನಾವು ಸ್ನಾನಕ್ಕೆ ಹೋಗಲಿಲ್ಲ, ಪಾಪು ಇರ್ತಾನೆ ಚಳಿ ಆಗುತ್ತೆ ಅನ್ನೋ ಕಾರಣಕ್ಕೆ ರೂಮಲ್ಲೇ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋದ್ವಿ. ನಮ್ಮ ಅದೃಷ್ಟಕ್ಕೆ ಪಾಪುನೂ ಅಳಲಿಲ್ಲ, ಆರಾಮಾಗಿದ್ದ, ಊಟ ತಿಂಡಿ ಮಾಡ್ಕೊಂಡು ಖುಷಿಯಾಗಿ. ಜೊತೆಗೆ ರಶ್ ಕೂಡ ಇರಲಿಲ್ಲ. ತುಂಬ ರಶ್ ಇರುತ್ತೆ ಅಂತ ಎಲ್ಲ ನೋಡಿದ್ವಿ ವಿಡಿಯೋನಲ್ಲಿ ನೋಡಿದಾಗ. ಸೊ ನಾನು ಅಷ್ಟೇ ಪಾಪುನ ಎತ್ಕೊಂಡು ಕ್ಯೂವಲ್ಲಿ ಹೆಂಗೆ ಹೋಗೋದಂತ ಯೋಚನೆ ಮಾಡ್ತಿದ್ದೆ. ಆದರೆ ರಶ್ ಏನೂ ಇರಲಿಲ್ಲ, ಆರಾಮಾಗಿ ದರ್ಶನ ಮಾಡಿದ್ವಿ. ಹೆಚ್ಚು ಕಡಿಮೆ 1 ನಿಮಿಷನಾದರೂ ದೇವ್ರ ಮುಂದೆ ನಿಂತ್ಕೊಂಡು ಕೈ ಮುಗಿಯೋವಷ್ಟು ಟೈಮ್ ಅಂತೂ ಇತ್ತು. ಊಟನೂ ಅಷ್ಟೇ ಅಲ್ಲಿ 12:30ಇಂದ ಊಟನ ಕೊಡ್ತಾರೆ. ಭೋಜನವೂ ಅಷ್ಟೇ ಚೆನ್ನಾಗಿರುತ್ತೆ. ನಾವು ದರ್ಶನ ಮುಗಿಸ್ಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ಅದೇ ಆವರಣದಲ್ಲಿ ಕೂತ್ಕೊಂಡು ಸುತ್ತಮುತ್ತ ಏನೇನಿದೆ ಎಲ್ಲ ನೋಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ಅದಾದಮೇಲೆ ಊಟಕ್ಕೆ ಹೋದ್ವಿ. ಊಟದ ಹತ್ರನೂ ರಶ್ ಇರಲಿಲ್ಲ. ಸೊ ಊಟ ಮಾಡಿಕೊಂಡು ನದಿಗೆ ಸ್ನಾನಕ್ಕೆ ಹೋಗಿರಲಿಲ್ಲ ಅಲ್ವಾ, ಹಿಂಗಿದೆ ನೋಡ್ಕೊಂಬರೋಣ ಬಂದಿದ್ದೀವಲ್ಲ ಅಂತ ಹೇಳಿ ನದಿ ಹತ್ರ ಹೋದ್ವಿ. ಅಲ್ಲೂ ಕೂಡ ತುಂಬ ಜನ ಗಿಳಿಶಾಸ್ತ್ರ ಹೇಳೋರೆಲ್ಲ ಇದ್ದರು. ಪಾಪು ಆ ಗಿಳಿ ಮುಟ್ಬೇಕಂತ ನೋಡ್ತಿದ್ದ, ಆದರೆ ಭಯ ಪಡ್ಕೊತಿದ್ದ. ಅಲ್ಲಿ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಸುತ್ತಮುತ್ತ ಇರೋ ಪ್ಲೇಸ್ಗಳನ್ನ ನೋಡ್ಕೊಂಬರೋಣ ಅಂತ ಹೇಳಿ ಹೊರಟ್ವಿ. ಅಲ್ಲಿಂದ ತುಂಬ ಪ್ಲೇಸ್ಗಳಿದೆ ಹೋಗ್ಬೇಕಂತಂದರೆ, ಆಟೋಗಳು ಸಿಗುತ್ತೆ, ಆರಾಮಾಗಿ ಯಾರು ಬೇಕಿದ್ರೂ ಹೋಗಿ ಬರ್ಬೋದು. ಅಲ್ಲಿ ನಾವು ಹೋಗಿದ್ರಲ್ಲಿ ಫಸ್ಟ್ ನಮಗೆ ಸಿಕ್ಕಿದ್ದು ಒಂದು ಆಂಜನೇಯನ ದೇವಸ್ಥಾನ. ಅಷ್ಟರಲ್ಲಾಗಲೇ ಪಾಪು ನಿದ್ರೆ ಟೈಮ್, ಅವ್ನು ಸ್ನಾನ ಆಗಿ ದರ್ಶನ ಆಗಿ 2 ಗಂಟೆ ಹತ್ತತ್ರ ಆಗಿತ್ತು, ಮಲ್ಕೊಂಡಿದ್ದ. ಅದಾದಮೇಲೆ ನೆಕ್ಸ್ಟ್ ದೇವಸ್ಥಾನಕ್ಕೆ ನಾವು ಹೋಗಿದ್ದು ಬಿಚ್ಚಾಲಮ್ಮ ದೇವಸ್ಥಾನ ಅಂತ. ಸೊ ಅಲ್ಲಿ ಪ್ರತೀತಿ ಏನಿದೆ ಅಂದರೆ, ಆ ದೇವಸ್ಥಾನ ಪಕ್ಕದಲ್ಲೇ ಒಂದು ನದಿನೂ ಹರಿಯುತ್ತೆ. ಜೊತೆಗೆ ಅಲ್ಲಿ ಏನಂದರೆ ಭಿಕ್ಷಾಟನೆ ಮಾಡ್ಕೊಂಬಂದಿದ್ರು ಮಕ್ಕಳುಗಳು, ಭಿಕ್ಷಾಟನೆ ಮಾಡೋರಂಥವಾಗೆಲ್ಲ. ಆ ಭಿಕ್ಷಾಟನೆ ಮಾಡ್ಕೊಂಬಂದಿದ್ದ ಅಕ್ಕಿ ಉರಿ ಇಲ್ದೇನೆ, ಅಂದರೆ ಬೆಂಕಿ ಇಲ್ದೇನೆ ಅನ್ನ ಆಗೋದಂತೆ. ಅದು ಅಲ್ಲಿನ ವಿಶೇಷ. ಜೊತೆಗೆ ಮೊದಲನೇ ಬೃಂದಾವನ ಮಂತ್ರಾಲಯದಲ್ಲಿ ಇರೋದಾಗಿದ್ರೂ ಕೂಡ ಅಲ್ಲಿ ಏಕಾಶಿಲಾ ಬೃಂದಾವನ ನೆಲೆಸಿದೆ ಬಿಚ್ಚಾಲಮ್ಮ ದೇವಸ್ಥಾನ ಹತ್ರ. ಅದು 2ನೇ ಬೃಂದಾವನ ಅಂತ ಅಲ್ಲಿ ಹೇಳ್ತಾರೆ. ಆ ಭಿಕ್ಷಾಟನೆ ಮಾಡಿದ ಅಕ್ಕಿ ಏನಿತ್ತು, ಅದು ಅನ್ನ ಹೆಂಗಾಗ್ತಿತ್ತಂದರೆ, ರಾಯರು ಹೊಳೆನಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಅಲ್ಲಿ ಪೂಜೆ ಮಾಡಿ ಭಿಕ್ಷಾಟನೆ ಮಾಡಿರ್ತಾರಲ್ಲ ಅಕ್ಕಿ, ಅದನ್ನು ಒಂದು ಆಲದ ಮರ ಇತ್ತಂತೆ ಮುಂಚೆ, ಅದು ಇವಾಗ ಬಿದ್ದೋಗಿದೆ. ಆ ಆಲದ ಮರದ ಕೊಂಬೆಗೆ ನೇತಾಕಿ ಸ್ನಾನ ಮಾಡಿ ಪೂಜೆ ಮಾಡಿ, ಅಲ್ಲೊಂದು ಆಂಜನೇಯನ ವಿಗ್ರಹ ಇದೆ. ಆಂಜನೇಯ ವಿಗ್ರಹಕ್ಕೆ ಪೂಜೆ ಮಾಡಿ ನೈವೇದ್ಯ ಮಾಡೋ ಅಷ್ಟರಲ್ಲಿ ಆ ಅಕ್ಕಿ ಏನಿರುತ್ತೆ ಅದು ಅನ್ನ ಆಗಿರ್ತಿತ್ತಂತೆ. ಅದನ್ನು ಎಲ್ಲ ಮಕ್ಕಳಿಗೂ ಕೂಡ ಅಂದರೆ ಬಡಿಸ್ತಿದ್ರಂತೆ. ಈಗಲೂ ಕೂಡ ಅಲ್ಲಿ ಅನ್ನದಾಸೋಹ ಏನಿದೆ ಅದು ನಡೆಯುತ್ತೆ. ಯಾರಾದರೂ ಭಕ್ತಾದಿಗಳು ನೀವು ವಾರಕ್ಕಾಗ್ಬೋದು, ತಿಂಗಳಿಗಾಗ್ಬೋದು, ಅಥವಾ ವರ್ಷಕ್ಕೆ ಪೂರ್ತಿ ಅನ್ನದಾನ ಮಾಡ್ತೀನಿ ಅಂದರೂ ಕೂಡ ಅಲ್ಲಿ ನೀವು ದುಡ್ಡು ಕೊಟ್ಟು ಬರ್ಬೋದು. ನಿಮ್ಮ ಹೆಸರಲ್ಲಿ ಆ ಮಕ್ಕಳಿಗೆ ಅನ್ನದಾನ ಮಾಡ್ತಾರೆ. ಈಗಲೂ ಕೂಡ ಅನ್ನದಾನ ನಡೀತಿದೆ. ಜೊತೆಗೆ ಆ ಜಾಗದಲ್ಲಿ ಆ ಮರದ ಕೆಳಗಡೆ, ಆಲದ ಮರದ ಕೆಳಗಡೆ ಏನಿದೆ, ರಾಯರು 13 ವರ್ಷಗಳ ಕಾಲ ಅಲ್ಲಿ ಅಂದರೆ ಧ್ಯಾನ ಮಾಡ್ತಿದ್ರಂತೆ ಆ ಮರದ ಕೆಳಗಡೆನೆ. ಈಗಲೂ ಕೂಡ ಏನು ಪ್ರತೀತಿ ಇದೆ ಅಂದರೆ, ರಾಯರು ಮತ್ತು ಅಪ್ಪಣ್ಣಾಚಾರ್ಯರು ಆ ನದಿಯಲ್ಲಿ ಮಿಂದೆದ್ದು ಅಂದರೆ ಸ್ನಾನ ಮಾಡಿ ಬೆಳಗಿನ ಜಾವ 4:15 ಜ್ಯೋತಿ ರೂಪದಲ್ಲಿ ಈಗಲೂ ಕೂಡ ದರ್ಶನ ಕೊಡ್ತಾರೆ. ಈಗಲೂ ಕೂಡ ಇಲ್ಲಿ ಬಂದು ಹೋಗ್ತಾರೆ ಅಂತ ನಂಬಿಕೆ ಇದೆ. ಜೊತೆಗೆ ಏನಂದರೆ, ರಾಯರು ತುಂಬ ದೂರದಿಂದ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ನೀರು ತಗೊಂಬಂದು ಪೂಜೆ ಮಾಡಬೇಕಿತ್ತಂತೆ. ಹಾಗಾಗಿ ಅವರ ಭಕ್ತಿಗೆ ಮೆಚ್ಚಿ ಆ ದೇವರು ನದಿನೇ ಆ ದೇವಸ್ಥಾನದ ಪಕ್ಕದಲ್ಲಿ ಹರಿಯೋ ಥರ ಮಾಡಿದಾರಂತೆ. ಆ ದೇವಸ್ಥಾನದ ವಿಶೇಷತೆ ಅದು. ಜೊತೆಗೆ ಅದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಅಪ್ಪಣ್ಣಾಚಾರ್ಯರಿರುವಂಥ ಮನೆಗೆ ಹೋಗಿದ್ವಿ. ಅದರ ವಿಶೇಷ ಏನಂತಂದರೆ, ಅಂದರೆ ನೆರೆ ಎಲ್ಲ ಬಂದು ಕೂಡ ಆ ಇಡೀ ಮನೆ ಬಿದ್ದೋಗಿದ್ರು ಕೂಡ ಅಲ್ಲಿರುವಂತಹ ಒಂದು ನಾಗ ಸರ್ಪದ ಕಲ್ಲೇನಿದೆ ಅದಕ್ಕೆ ಮಾತ್ರ ಏನೂ ಆಗಿರಲ್ಲ ಅಂತೆ. ಏನಂದರೆ, ರಾಘವೇಂದ್ರ ಸ್ವಾಮಿಗಳು ಆ ಮನೆಯಲ್ಲಿ 13 ವರ್ಷಗಳ ಕಾಲ ಅಂದರೆ ವಿದ್ಯಾಭ್ಯಾಸನ ಮಾಡಿದ್ದು ಮನೆ ಅಂತೆ. ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳಿಗಿಂತ 2 ವರ್ಷ ದೊಡ್ಡವರಾಗಿದ್ದರೂ ಕೂಡ ರಾಘವೇಂದ್ರ ಸ್ವಾಮಿಗಳಿಗೆ ಸೇವೆ ಮಾಡ್ತಿದ್ರಂತೆ. ಸೊ ನಾನು ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಅವರು ವಿಶ್ರಾಂತಿ ಪಡೀತಿದ್ದ ಜಾಗನೂ ಕೂಡ ನಿಮಗೆ ಹೇಳ್ತೀನಿ ಮುಂದೆ.
ಜೊತೆಗೆ ಆ ಅಪ್ಪಣ್ಣಾಚಾರ್ಯರಿದ್ದಂತಹ ಮನೆಯಲ್ಲಿ ಒಂದು ಹುತ್ತ ಇತ್ತಂತೆ. ಆ ಮನೆ ಒಳಗಡೆನೇ ಇದ್ದ ಹುತ್ತದ ಒಳಗಡೆ ಒಂದು ಕೃಷ್ಣ ಸರ್ಪ ನೆಲೆಸಿತ್ತಂತೆ. ಕೃಷ್ಣ ಸರ್ಪ 5 ಎಡೆ ಕೃಷ್ಣ ಸರ್ಪ ಅದರೊಳಗಡೆ ಇತ್ತಂತೆ. ಯಾವಾಗಲೂ ಕೂಡ ಅಪ್ಪಣ್ಣಾಚಾರ್ಯರು ದಿನ ಅದಕ್ಕೆ ಹಾಲನ್ನು ಇಟ್ಟು ಪೂಜೆ ಮಾಡ್ತಿದ್ರಂತೆ. ಇದೇನಾಗುತ್ತೆ, ರಾಘವೇಂದ್ರ ಸ್ವಾಮಿಗಳಿಗೆ ಕಿವಿಗೆ ಈಗ ಅಕ್ಕಪಕ್ಕ ಜನ ಅಥವಾ ಮುಂದಿನ ಪೀಳಿಗೆಗೆ ಮನೆಯಲ್ಲಿ ಹುತ್ತ ಇರೋದು ಒಳ್ಳೆಯದಲ್ಲ, ಅದು ಮುಂದಿನ ಪೀಳಿಗೆಗೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಹೇಳಿದ ಮಾತು ಎಷ್ಟು ನಡೆಯುತ್ತೆ ಅಂತಂದರೆ, ಆ ರಾಯರು ಹೇಳಿದ್ದಕ್ಕೆ ಆ ಹುತ್ತದೊಳಗಿದ್ದಂತಹ ಕೃಷ್ಣ ಸರ್ಪ ಏನಿದೆ, ಆ ಕೃಷ್ಣ ಸರ್ಪ ಹುತ್ತದೊಳಗಡೆನೆ ಕಲ್ಲಾಗಿ ಕೂರುತ್ತಂತೆ ಅದೇ ಜಾಗದಲ್ಲಿ. ಅದನ್ನು ರಾಯರು ಬೃಂದಾವನದ ಒಳಗಡೆ, ಅಂದರೆ ಬೃಂದಾವನ ಒಳಗಡೆ ಹೋಗೋಕ್ಕೆ ಮುಂಚೆನೆ, ಬೃಂದಾವನದಲ್ಲಿ ನಿಲ್ಲಿಸೋಕೆ ಮುಂಚೆನೇ ರಾಯರು ಆ ಹುತ್ತನ ಒಡೆದು ರಾಯರೇ ಅವರಾಗೇ ಆ ಹುತ್ತದೊಳಗಿದ್ದಂಥ ಕಲ್ಲನ್ನು ಏನಿತ್ತು, ನಾಗಕಲ್ಲು ಕೃಷ್ಣ ಸರ್ಪದ್ದು, ಅದನ್ನು ಅವರೇ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಬೃಂದಾವನಕ್ಕೆ ಹೋಗಿದ್ದಂತೆ ಅವರು. ಈ ಪ್ರತೀತಿನೂ ಇದೆ. ಈಗಲೂ ಕೂಡ ಅಲ್ಲಿ ಯಾರಾದರೂ ಒಂದು ನಾಗದೋಷ ಇರ್ಬೋದು, ಮದುವೆ ಆಗಿಲ್ಲ ಅನ್ನೋರಿಗೆ, ಅಥವಾ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗಬೇಕನ್ನೋರಿಗೆ, ಎಜುಕೇಷನ್ ಅನ್ನೋರಿಗೆ, ಮಕ್ಕಳಾಗಬೇಕನ್ನೋರಿಗೆ, ಏನೇ ಇದ್ದರೂ ಕೂಡ ಅಲ್ಲಿ ಒಂದು ತೆಂಗಿನಕಾಯಿನ ತಗೊಂಡು ಇಂತಿಷ್ಟು ಅಂತ ತೆಂಗಿನಕಾಯಿ ಕಟ್ಟಿಸ್ಕೊತಾರೆ. ಜೊತೆಗೆ ನಮ್ದು ಏನೇನು ಪರಿಹಾರ ಬೇಕು, ನಮಗೆ ಈಗ ಮನೆ ಆಗಬೇಕಾ, ಮಕ್ಕಳದ್ದು ಬೇಕಾ, ಅಥವಾ ಮದುವೆದು ಬೇಕಾ, ಏನು ಕೇಳ್ಕೊಂಡಿದ್ರು ಅದು ಅವ್ರು ಮಾರ್ಕ್ ಮಾಡ್ಕೊಂಡಿರ್ತಾರೆ. ನಮ್ಮ ಹೆಸರು ಗೋತ್ರ ಯಾರ ಹೆಸ್ರಲ್ಲಿ ನಾವು ಏನು ಬೇಕಂತ ಬರೆಸಿದ್ರೆ, ಸೊ ಪ್ರತಿ ಮಂಗಳವಾರ ಅಲ್ಲಿ ಪೂಜೆ ನಡೆಯುತ್ತಂತೆ. ಆ ಟೈಮಲ್ಲಿ ನಮ್ದು ಏನು ಕೆಲಸಗಳಾಗಬೇಕು ಅನ್ನೋದನ್ನು ಹೇಳಿ ನಮ್ಮ ಹೆಸರಿನಲ್ಲಿ ಅದು ಪೂಜೆ ಮಾಡಿಸ್ತಾರೆ. ಇಂತಿಷ್ಟು ಅಂತ ಕಟ್ಟಿಸ್ಕೊತಾರೆ. ನಾವು ಆ ಕಾಯಿನ ತೊಗೊಂಡ್ಬಿಟ್ಟು ನಮ್ಮ ಬೇಡಿಕೆಗಳು ಏನಿದೆ ಅದನ್ನು ಆ ಕೃಷ್ಣ ಸರ್ಪದ ಮುಂದೆ ಇಟ್ಟು ಬಂದರೆ, ಅದಾದಮೇಲೆ ಒಂದು ಇಷ್ಟು ದಿನ ಅಂತ ಅಥವಾ ನಮ್ಮ ರಾಯರನ್ನ ಬಗ್ಗೆ ಬೇಡ್ಕೊಂಡ್ರೆ ಒಳ್ಳೆಯದಾಗತ್ತೆ ಅಂತ ಪ್ರತೀತಿ ಇದೆ. ಸೊ ನಾವು ಕೂಡ ಅದನ್ನು ಮಾಡಿದ್ವಿ. ಜೊತೆಗೆ ಒಂದು ಪಂಚಮುಖಿ ಆಂಜನೇಯ ದೇವಸ್ಥಾನ ಒಂದಿದೆ, ಅದು ಕೂಡ ಅಲ್ಲೇ ಒಡಮೂಡಿರೋಂಥ ಆಂಜನೇಯ, ಅಲ್ಲಿಗೂ ಹೋಗಿದ್ವಿ. ನೋಡಿ, ನಿಮಗೆ ಈ ವಿಡಿಯೋನಲ್ಲಿ ಇವಾಗ ಬರ್ತಿದೆಯಲ್ಲ, ಅದು ಅಪ್ಪಣ್ಣಾಚಾರ್ಯರಿದ್ದಂತಹ ಮನೆ. ನಾನು ಆವಾಗಲೇ ಹೇಳ್ದಂಗೆ ಅಪ್ಪಣ್ಣಾಚಾರ್ಯರು ಮತ್ತು ರಾಘವೇಂದ್ರ ಸ್ವಾಮಿಗಳು 13 ವರ್ಷ ವಿದ್ಯಾಭ್ಯಾಸವನ್ನು ನಡೆಸಿದಂಥ ಮನೆ. ಈ ಮನೆ ಒಳಗಡೆ ಹುತ್ತ ನೆಲೆಸಿರೋದು. ಇಡೀ ಮನೆ ಇವಾಗ ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಆಗಿರೋದು. ಈ ಜಾಗ ಏನಿದೆ, ಸಗಣಿಯಲ್ಲಿ ಸಾರಿಸಿ ರಂಗೋಲಿ ಏನು ಹಾಕಿದ್ದಾರೆ, ಈ ಜಾಗ ಬಂದು ರಾಯರು ವಿಶ್ರಾಂತಿ ಪಡಿತಿದ್ದಂತಹ ಜಾಗ. ಅಂದರೆ ಅಪ್ಪಣ್ಣಾಚಾರ್ಯರು ಏನೇ ಸೇವೆ ಮಾಡೋದಿದ್ರು ಆ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಸೇವೆ ಮಾಡ್ತಿದ್ರಂತೆ. ಈಗಲೂ ಕೂಡ ನೋಡಿ, ಅಷ್ಟು ಜಾಗ ಮಾತ್ರ ಅದೇ ಥರ ಸಗಣಿನಲ್ಲಿ ಸಾರಿಸಿ ಶುದ್ಧ ಮಾಡಿರ್ತಾರೆ. ನೆಕ್ಸ್ಟ್ ನಾವು ಬಂದಿದ್ದು ಮತ್ತೆ ರಿಟರ್ನ್ ಆದ್ವಿ ಅಲ್ಲಿಂದ. ಸಂಜೆ ಕೂಡ ನಮಗೆ ಬಸ್ ಬುಕ್ ಮಾಡ್ಕೊಂಡಿದ್ವಿ. ಸಂಜೆ ಲೇಟಾಗಿ ಬಸ್ ಇದ್ದಿದ್ದ ಕಾರಣ ಇನ್ನೂ ಒಂದು ಸಲ ಲೈಟಿಂಗ್ಸಲ್ಲಿ ದೇವಸ್ಥಾನ ಇನ್ನೂ ಅದ್ಭುತವಾಗಿ ಕಾಣಿಸ್ತಿತ್ತು. ಅಲ್ಲಿ ಸುತ್ತಮುತ್ತ ಇರುವಂಥ ಪೇಂಟಿಂಗ್ಸು, ಕೆತ್ತನೆಗಳೇನೇನಿದ್ವೋ ಅದನ್ನೆಲ್ಲ ನೋಡಿದ್ವಿ. ಇದರಲ್ಲಿ ಪ್ರತಿಯೊಂದು ರಾಮಾಯಣ, ಮಹಾಭಾರತ, ಭಕ್ತ ಪ್ರಹ್ಲಾದ ಕಥೆಯಿಂದ ಹಿಡಿದು ಪ್ರತಿಯೊಂದು ಅಲ್ಲಿ ಎಲ್ಲದನ್ನೂ ಕೆತ್ತನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ರಾತ್ರಿನೂ ಕೂಡ ಇನ್ನೊಂದು ಸಲ ಹೋಗಿ ದೇವ್ರ ದರ್ಶನ, ಜೊತೆಗೆ ರಥದ ಮೇಲೆ ಉತ್ಸವ ನಡೀತಿತ್ತು. ಅಂದರೆ 3-4 ರಥಗಳ ಮೇಲೆ ದೇವ್ರನ್ನ ಉತ್ಸವ ಮಾಡ್ತಾರೆ. ಆ ಉತ್ಸವನೂ ಕೂಡ ನೋಡಿಕೊಂಡು ರಿಟರ್ನ್ ಆದ್ವಿ. ಸೊ ಇದಾಗಿತ್ತು ನಮ್ಮ ಮಂತ್ರಾಲಯದ ವಿಶೇಷತೆ. ತುಂಬ ವಿಷಯಗಳು ತಿಳ್ಕೊಳೋದಿದೆ. ನಾವೇನೇ ಸೀರಿಯಲ್ ವಿಡಿಯೋಗಳನ್ನ ನೋಡಿದ್ರು ಅಲ್ಲಿ ದರ್ಶನ ಮಾಡಿ ಬಂದಾಗ ಒಂದು ಫೀಲ್ ಇರುತ್ತಲ್ಲ, ಅದು ಬೇರೆಯೇ ಲೆಕ್ಕ. ಸೊ ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಬೇಕು ಅಂತಿದ್ರೆ ತಡ ಮಾಡದೆ ಮಂತ್ರಾಲಯಕ್ಕೆ ಹೋಗಿ ರಾಯರ ಆಶೀರ್ವಾದ ಪಡ್ಕೊಳ್ಳಿ. ನಮಗಂತೂ ಖುಷಿ ಆಯಿತು ಮಂತ್ರಾಲಯಕ್ಕೆ ಹೋಗಿದ್ದು. ಸೊ ಹಂಗಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.